ಹಲೋ ಎವ್ರಿವನ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಚಾನಲ್ಗೆ 200 ಮೆಂಬರ್ಸ್ ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸಬ್ಸ್ಕ್ರೈಬ್ ಮಾಡಿರೋ ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ನೀವು ನೋಡ್ತಾ ಇರೋ ವಿಡಿಯೋ ಬಂದು ನಾವು ಮನೆ ಶಿಫ್ಟ್ ಮಾಡಿರೋದು. ಶಿಫ್ಟ್ ಆದಮೇಲೆ ಹಾಲು ಉಗ್ಸಿದ್ದು, ಪೂಜೆ ಮಾಡಿದ್ದು ಎಲ್ಲ ಹಾಗೆ ಸ್ಮಾಲ್ ಕ್ಲಿಪ್ಪಿಂಗ್ಸ್ ತೊಗೊಂಡಿದ್ದೀನಿ ಅಷ್ಟೇ. ವ್ಲಾಗ್ ಏನು ಮಾಡೋಕ್ಕೆ ಹೋಗಿಲ್ಲ. ಅವತ್ತು ತುಂಬ ಟಯರ್ಡ್ ಆಗಿತ್ತು. 2 ಡೇಸಿಂದ ಎಲ್ಲ ಶಿಫ್ಟ್ ಮಾಡಿ ಎಲ್ಲ ಅರೇಂಜ್ ಮಾಡಿ ತುಂಬಾ ಟಯರ್ಡ್ ಆಗಿತ್ತು. ಹಾಗೆ ಸಣ್ಣ ಕ್ಲಿಪ್ಪಿಂಗ್ಸ್ ಮಾತ್ರ ತೊಗೊಂಡಿದ್ದೆ ಅವತ್ತು ಏನೇನಾಯಿತು ಅಂತ. ಅವತ್ತಿನ ದಿನದ ವ್ಲಾಗ್ ಆಗಿರುತ್ತೆ ಈ ವಿಡಿಯೋ. ನಮ್ಮ ಫ್ರೆಂಡ್ಸ್ ಎಲ್ಲರೂ ಬಂದಿದ್ದರು, ನಾವು ಕರೆದಿದ್ದು ಎಲ್ಲರೂ ಬಂದಿದ್ದರು. ತುಂಬ ಖುಷಿ ಆಯಿತು. ಆವತ್ತಿನ ದಿನ ಎಲ್ಲ ಚೆನ್ನಾಗಿ ಆಯಿತು. ನಮ್ಮ ಮನೇಲೇ ಲಂಚ್ ಕೂಡ ಅರೇಂಜ್ ಮಾಡಿದ್ವಿ. ಲಂಚ್ ಎಲ್ಲ ಪ್ರಿಪೇರ್ ಮಾಡಿ ತಿನ್ನೋ ಅಷ್ಟೊತ್ತಿಗೆ ಟೈಮ್ ಬಂದು 1:30 ಆಗಿತ್ತು. ಅವತ್ತು ಮಧ್ಯಾಹ್ನ ಲಂಚ್ ಎಲ್ಲ ತಿಂದು ಎಲ್ಲರೂ ಅವ್ರ ಮನೆಗೆ ಹೋದರು. ಆಮೇಲೆ ನಾವು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಯಾಕಂದರೆ ತುಂಬ ಟಯರ್ಡ್ ಆಗಿತ್ತು. ಈವ್ನಿಂಗ್ ಆಗಿ ನಾವು ಔಟ್ಸೈಡ್ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ. ಹಾಗೆ ಈವ್ನಿಂಗ್ ಇವರೆಲ್ಲ ನನ್ನ ಹಸ್ಬೆಂಡ್ ಫ್ರೆಂಡ್ಸು ನಾವೆಲ್ಲ ಸೇರಿ ಸರ್ಕಸ್ ಹಾಕಿದ್ರು. ಹಾಗೆ ಹೋಗಿ ನೋಡ್ಕೊಂಡು ಬರೋಣ ಅಂತ ಎಲ್ಲರೂ ಹೊರಟ್ವಿ. ಕ್ರಿಶ್ ಅವರು, ಆಮೇಲೆ ಇನ್ನೂ ಒಬ್ಬರು ಫ್ಯಾಮಿಲಿ ಬಂದಿದ್ದರು, ಮತ್ತು ನನ್ನ ಹಸ್ಬೆಂಡ್ ಫ್ರೆಂಡ್ಸು, ನಾವು ಎಲ್ಲರೂ ಹೋಗಿದ್ವಿ. 2 ಮಕ್ಕಳಿದ್ದಾರೆ, ಅವ್ರಿಗೂ ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ, ಅವ್ರಿಗೂ ಎಲ್ಲ ತೋರಿಸ್ದಾಗುತ್ತೆ ಅಂತ ಕರ್ಕೊಂಡು ಹೋಗಿದ್ವಿ. ನೈಟ್ ಆಗಿತ್ತು, ಒಂದು 7:30 ಆಗಿತ್ತು ಟೈಮು. ಹಾಗೆ ಕರ್ಕೊಂಡು ಹೋದ್ವಿ. ಅಲ್ಲೆಲ್ಲ ನೋಡಿಕೊಂಡು ಸುತ್ತಾಡಿಕೊಂಡು ಆಟ ಆಡಿ ಮಕ್ಕಳಿಗೆಲ್ಲ ತೋರಿಸಿ, ರ್ಯಾಬಿಟ್ ಎಲ್ಲ ಇತ್ತು ಅಲ್ಲಿ. ಅವ್ರಿಗೆಲ್ಲ ತುಂಬ ಖುಷಿ ಅದೆಲ್ಲ ನೋಡಿ, ಅದಕ್ಕೆಲ್ಲ ಫೀಡ್ ಮಾಡಲಿಕ್ಕೆ ಅದೆಲ್ಲ ತೋರಿಸಿ ಆಟ ಆಡಿಸಿ ಅಲ್ಲಿಂದ ನೆಕ್ಸ್ಟ್ ನಾವು ಮಾರ್ಕೆಟ್ಗೆ ಹೋಗಿ ಅಲ್ಲಿ ಏನಾದರೂ ತೊಗೊಂಡು ಹೋಗೋಣ ಅಂತ ಪ್ಲ್ಯಾನ್ ಇತ್ತು. ನೋಡಿ. I look at you and it's easy to see you are that someone I've been trying to meet. I got your number, won't you pick up the phone? Don't leave me hanging on the dial tone. Think back to the night that we met, jumping in the pool, talk to you, dripping wet. Nervous when I speak, so I trip on my tongue. Never thinking you would be my number one. Nervous when I speak, so I trip on my tongue. Never thinking you would be my number one. Drive to the beach. The sun was setting, it was just you and me. Wind in my hair and the sand in my shoes. Could've chosen anyone, but I choose you. Hop back in your car, top down. There's no stopping us, 'cause we own this town. Never knew I could have such fun. Never thinking you would be my number one. On my tongue, never thinking you would be my number one. Jump in your car and we drive to the beach. The sun was setting, it was just you and me. Wind in my hair and the sand in my shoes. Could've chosen anyone, but I choose you. ಕೃಷಿಗಂತೂ ತುಂಬ ಖುಷಿ. ಅವತ್ತು ಹೊರಗಡೆ ಕರ್ಕೊಂಡೋಗಿದ್ದೀವಿ, ಆಟ ಆಡಿಸ್ತಾ ಇದ್ದೀವಿ ಅಂತ ತುಂಬ ಖುಷಿ. ಎಲ್ಲ ಕಡೆ ಸುತ್ತಮುತ್ತ ನೋಡ್ಕೊಂಡು ಎಂಜಾಯ್ ಮಾಡ್ತಾಯಿದ್ದ.
ಅಲ್ಲಿಂದ ಆದಮೇಲೆ ಮಾರ್ಕೆಟ್ ಬಂದ್ವಿ. ಮಾರ್ಕೆಟಲ್ಲಿ ಏನು ಬೇಕೆಲ್ಲ ತೊಗೊಂಡು ಇದು ನೈಟ್ ಮಾರ್ಕೆಟ್. ಇಲ್ಲಿ ಫುಡ್ ಪ್ರತಿಯೊಂದೂ ಸೆಲ್ ಮಾಡ್ತಾರೆ. ಫುಡ್ಡೆಲ್ಲ ಪ್ರಿಪೇರ್ ಮಾಡಿ ಸೇಲ್ ಮಾಡ್ತಾರೆ. ಇಲ್ಲಿ ತಾಯಿಯವ್ರು ಯಾರು ಮನೇಲಿ ಅಡುಗೆ ಮಾಡ್ಕೊಂಡು ತಿನ್ನೋದಿಲ್ಲ, ಎಲ್ಲ ಔಟ್ಸೈಡ್ ತೊಗೊಂಡು ಮನೇಲಿ ಓವನಲ್ಲಿ ಬಿಸಿ ಮಾಡಿಕೊಂಡೇ ತಿಂತಾರೆ. ಹಾಗೆ ಎಲ್ಲ ಸೇಲ್ ಮಾಡ್ತಾ ಇರ್ತಾರೆ ಇಲ್ಲಿ ಮಾರ್ಕೆಟಲ್ಲಿ. ನಾನ್ ವೆಜ್ ಐಟಮ್ಸು ಅಷ್ಟೇ, ಫಿಶ್ ಆಗಿರ್ಬೋದು, ಪ್ರಾನ್ಸ್ ಎಲ್ಲ ಪ್ರತಿಯೊಂದು ಸಿಗುತ್ತೆ. ಚಿಕನ್, ಮಟನ್, ಬೀಫ್ ಎಲ್ಲ ಸಿಗುತ್ತೆ. ಈ ಸೀ ಫುಡ್ ಆಗಿರ್ಬೋದು ಎಲ್ಲ ಸಿಗುತ್ತೆ ಇಲ್ಲಿ. ಮಾರ್ಕೆಟ್ ಎಲ್ಲ ಒಂದು ರೌಂಡ್ ಹಾಕ್ಕೊಂಡು ಅಲ್ಲಿಂದ ಸೀದಾ ಮನೆಗೆ ಹೋದ್ವಿ. ಮನೇಲಿ ಮಧ್ಯಾಹ್ನ ಮಾಡಿದ್ದೆ ಸ್ವಲ್ಪ ಜಾಸ್ತಿನೇ ಆಗಿತ್ತು. ಅದನ್ನೇ ನಾವು ಎಲ್ಲರೂ ಮತ್ತೆ ಅದನ್ನೇ ತಿಂದು ನೈಟ್ ಡಿನ್ನರ್ನು ಇಲ್ಲೇ ನಮ್ಮ ಮನೇಲೇ ಮಾಡಿ ಮುಗಿಸಿದ್ವಿ. ಇದು ಸಂಡೇ ಫುಲ್ ಡೇ ಏನೇನಾಯಿತು ಅಂತ ನೀವೇ ನೋಡಿದ್ದೀರಿ. ಇನ್ನು ನಿಮಗೆ ನಾನು ಯಾವ ಥರ ವೀಡಿಯೋಸ್ ಮಾಡಿ ಹಾಕಬೇಕು ಅಂತ ಅನಿಸುತ್ತೆ ಪ್ಲೀಸ್ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಮತ್ತು ನೀವು ಎಲ್ಲರೂ ಸ್ಕಿಪ್ ಮಾಡಿ ನೋಡ್ತಾ ಇದ್ದೀರಾ, ಸ್ಕಿಪ್ ಮಾಡ್ದೇ ಎಲ್ಲರೂ ವಿಡಿಯೋನ ನೋಡಿ ಅಂತ ಕೇಳ್ಕೊತೀನಿ.